ಇನ್ನು ಜಾತಿ ಗಣತಿಯ ಭವಿಷ್ಯ ಹೈಕೋರ್ಟ್ನಲ್ಲಿ ಈಗ ನಿಂತುಕೊಂಡಿದೆ. ವಿಚಾರಣೆ ಕೂಡ ಆರಂಭವಾಗಿದೆ. ಜಾತಿ ಗಣತಿಯನ್ನ ಪ್ರಶ್ನಿಸಿ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅದರ ವಿಚಾರಣೆ ನಡೀತಾ ಇದೆ. ಸಿಜೆ ವಿಭೂಷ್ ಭಟ್ರು ನ್ಯಾಯಮೂರ್ತಿ ಸಿಎಂ ಜೋಶಿ ಅವರ ಪೀಠದಲ್ಲಿ ಒಂದು ವಿಚಾರಣೆ ಆಗ್ತಾ ಇದೆ. ಅರ್ಜಿದಾರರು ಪ್ರತಿವಾದಿಗಳಿಂದ ಲಿಖಿತ ಸಾರಾಂಶ ಈಗಾಗಲೇ ಸಲ್ಲಿಕೆಯಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಲಿಖಿತ ವಾದಾಂಶದ ಪ್ರತಿ ನೀಡಿದ್ದಾರೆ ಅಂತ ಹೇಳಿ ಆಕ್ಷೇಪ ಕೂಡ ವ್ಯಕ್ತವಾಗಿದೆ. ಹಿಂದುಳಿದ ವರ್ಗಗಳ ಆಯೋಗದ ಪರ ವಕೀಲರು ಒಂದು ಆಕ್ಷೇಪವನ್ನ ಎತ್ತಿರೋದು. ಇನ್ನು ಅರ್ಜಿದಾರರ ಪರ ವಕೀಲ ಪ್ರಭುಲಿಂಗ್ ನಾವದಗಿ ವಾದ ಮಾಡಿದ್ರು. ಸರ್ಕಾರದ ಪರವಾಗಿ ನಿನ್ನೆ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಾಡಿದ್ರು. ಸೊ ಎಲ್ಲವನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ಈ ಒಂದು ಸರ್ವೆಗೆ ತಡೆಯಾಜ್ಞೆ ನೀಡಬೇಕು ಅಂತ ಹೇಳಿ ಸಲ್ಲಿಕೆಯಾದಂತಹ ರಿಟ್ ಅರ್ಜಿಯ ವಿಚಾರಣೆ ಈಗ ಮುಂದುವರೆದಿದೆ. ನಿನ್ನೆ ಕೂಡ ಆಗಿತ್ತು, ಇವತ್ತು 2:30ಗೆ ಮುಂದೂಡಿಕೆ ಮಾಡಿತ್ತು ಕೋರ್ಟ್. ಅದು ಈಗ ಅದರ ವಿಚಾರಣೆ ಆರಂಭವಾಗಿದೆ. ರಾಜ್ಯದ ಎಲ್ಲ ಜನರ ಸರ್ವೆ ನಡೆಸೋಕೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇನ್ನು ಡಿಜಿಟಲ್ ಆ್ಯಪ್ ಮೂಲಕ ಕೂಡ ಈ ಸರ್ವೆ ಪ್ರೋಸೆಸ್ ನಡೆಸಲಾಗ್ತಾ ಇದೆ. ಇದಲ್ಲದೆ GPS ವಿದ್ಯುತ್ ಮೀಟರ್ ರೀಡರ್ ಅವರ ಸಹಕಾರ ಪಡ್ಕೊಂಡು ಈ ಒಂದು ಸರ್ವೆಯನ್ನ ಸರ್ಕಾರ ಮಾಡ್ತಿದೆ ಅಂತ ಹೇಳಿ ಕೋರ್ಟ್ ಗಮನಕ್ಕೆ ಈ ಒಂದು ಅಂಶವನ್ನ ತರುವಂತಹ ಕೆಲಸವನ್ನ ವಕೀಲರು ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಅರ್ಜಿದಾರರ ಪರ ವಕೀಲರು ವಾದ ಮಾಡಿರೋದು ಸರ್ಕಾರಕ್ಕೆ ಸರ್ಕಾರ ಕೊಟ್ಟಿರುವಂತಹ ಈ ಆದೇಶ ಇದೆಯಲ್ಲ, ಇದೇ ಅನೂರ್ಜಿತ. ಯಾಕೆ ಅಂತಂದ್ರೆ ಸರ್ಕಾರಕ್ಕೆ ಜಾತಿ ಗಣತಿ ಮಾಡುವಂತ ಒಂದು ಅಧಿಕಾರ ಇಲ್ಲ ಅನ್ನುವಂಥ ಒಂದು ಪ್ರಬಲವಾದಂತಹ ವಾದವನ್ನ ನಿನ್ನೆ ಪ್ರಭುಲಿಂಗ್ ನಾವದಗಿ ಮಂಡಿಸಿದ್ರು ಅರ್ಜಿದಾರರ ಪರ ವಕೀಲರು. ಅದಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಕೂಡ ಕೌಂಟರ್ ಕೊಟ್ಟಿದ್ರು. ಆದರೆ ಇವತ್ತು ಲಿಖಿತ ರೂಪದಲ್ಲಿ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಆ ಒಂದು ವಾದವನ್ನ ಕೋರ್ಟ್ ಆದೇಶ ಹೊರಡಿಸಿತ್ತು. ಹಾಗೂ ಇವತ್ತಿಗೆ ಅದನ್ನು ಪೋಸ್ಟ್ಪೋನ್ ಮಾಡಿತ್ತು. ಈಗ ಬರ್ತಿರುವಂತಹ ಮಾಹಿತಿ ಪ್ರಕಾರ ಲಿಖಿತ ರೂಪದಲ್ಲಿ ಅದು ಸಲ್ಲಿಕೆಯಾಗಿದೆ ಹಾಗೂ ವಿಚಾರಣೆ ಕೂಡ ಈಗ ಆರಂಭವಾಗಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಜಾತಿ ಗಣತಿಯ ಭವಿಷ್ಯ ಹೈಕೋರ್ಟ್ನಲ್ಲಿ ತೀರ್ಮಾನ ಆಗ್ತಾ ಇದೆ. ಇನ್ನು ಎಲ್ಲದರ ಕುರಿತಾಗಿ ಈಗ ವಿಚಾರಣೆ ನಡೀತಾ ಇದೆ. ಯಾವ ರೀತಿ ಈ ಒಂದು ಪ್ರೋಸೆಸ್ ನಡೆಯುತ್ತೆ, ಸರ್ವೆ ಕಾರ್ಯ ಯಾವ ರೀತಿ ಆಗುತ್ತೆ, ಎಲ್ಲದರ ಕುರಿತಾಗಿ. ಅಂದರೆ ಮನೆಯ ಮುಖ್ಯಸ್ಥನ ಸಂಪೂರ್ಣ ವಿವರವನ್ನು ಕೇಳಲಾಗಿದೆ. ಅದರ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳ ಸರ್ವೆ ಅಧಿಕಾರ ಇಲ್ಲ. ಆಗಲೇ ಹೇಳಿದ ಹಾಗೆ ರಾಜ್ಯ ಸರ್ಕಾರದ ಪರಿವಿಧಿಗೆ ಅದು ಬರೋದಿಲ್ಲ. ಅದೇನಿದ್ರು ಕೇಂದ್ರ ಸರ್ಕಾರದ ಕೆಲಸ. ಆ ಬಳಿಕ ಸಂವಿಧಾನಕ್ಕೆ 105ನೇ ತಿದ್ದುಪಡಿ ತರಲಾಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಹೈಕೋರ್ಟೇ ತಿಳಿಸುತ್ತೆ ವಕೀಲರಿಗೆ. ಸೊ ಅರ್ಜಿದಾರರ ಪರ ಹಿರಿಯ ವಕೀಲ ಆದಂಥ ಪ್ರಭುಲಿಂಗ್ ನಾವದಗಿ ವಾದವನ್ನ ಮಾಡ್ತಾ ಇದ್ದಾರೆ. ಸಂಸತ್ತಿಗೆ ಇರುವಂತಹ ಒಂದು ಅಧಿಕಾರ, ಅದು ಕೇಂದ್ರ ಸರ್ಕಾರಕ್ಕೆ ಇರುವಂತಹ ಒಂದು ಅಧಿಕಾರ ಜನಗಣತಿ ಮಾಡೋದಕ್ಕೆ, ಅಂದರೆ ಜಾತಿ ಜನಗಣತಿ ಮಾಡುವಂಥ ಆ ಒಂದು ರೈಟ್, ಆ ಒಂದು ಅಧಿಕಾರ, ಆ ಒಂದು ಪವರ್ ಕೇಂದ್ರ ಸರ್ಕಾರಕ್ಕೆ ಇರೋದು, ರಾಜ್ಯ ಸರ್ಕಾರಕ್ಕೆ ಅಲ್ಲ ಅನ್ನುವಂಥ ಒಂದು ಪ್ರಬಲವಾದಂತಹ ವಾದವನ್ನ ಅರ್ಜಿದಾರರ ಪರ ವಕೀಲರಾಗಿರುವಂಥ ಪ್ರಭುಲಿಂಗ್ ನಾವದಗಿ ಈಗ ಕೋರ್ಟ್ ಮುಂದೆ ಮಂಡಿಸ್ತಾ ಇದ್ದಾರೆ. ಹಾಗೂ ರಾಜ್ಯ ಸರ್ಕಾರದ ಪರ ಕೂಡ ವಕೀಲರಾಗಿರುವಂಥ ಅಭಿಷೇಕ್ ಮನು ಸಿಂಘ್ವಿ ಈಗ ಅಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇಬ್ಬರು ಲಿಖಿತ ರೂಪದಲ್ಲಿ ಹೈಕೋರ್ಟ್ಗೆ ಈ ವಾದವನ್ನು ಸಲ್ಲಿಕೆ ಮಾಡಿದ್ದಾರೆ. ಅಂದರೆ ಹೈಕೋರ್ಟ್ ಕೂಡ ಕೂಲಂಕುಷವಾಗಿ ಈ ಒಂದು ಪ್ರೋಸೆಸ್ ಯಾವ ಥರ ಆಗ್ತಾ ಇದೆ, ಸಮೀಕ್ಷೆ ಯಾವ ರೀತಿ ಮುಂದುವರಿತಾ ಇದೆ, ಎಲ್ಲದರ ಕುರಿತಾಗಿ ಕೂಲಂಕುಷವಾಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಇರೋದು. ಸೊ ಸರ್ಕಾರದ ಪರ ವಕೀಲರು ಒಂದು ಹೈಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಜನರ ಸರ್ವೆಯನ್ನು, ಅಂದರೆ ರಾಜ್ಯದ 7 ಕೋಟಿ ಜನರ ಸರ್ವೆಯನ್ನು ನಡೆಸೋದಕ್ಕೆ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಅದರ ಜೊತೆಗೆ ಡಿಜಿಟಲ್ ಆ್ಯಪ್ ಮೂಲಕ ಕೂಡ ಈ ಸರ್ವೆ ಪ್ರೋಸೆಸ್ಸನ್ನು ನಡೆಸಲಾಗ್ತಾ ಇದೆ. ಅಂದರೆ ಪ್ರತಿಯೊಂದು ಮನೆಯನ್ನು ಕೂಡ ತುಂಬ ಫೆಮಿಲಿಯರ್ ಆಗಿರುವಂಥ ಮೀಟರ್ ರೀಡರ್ಗಳು ಅವರ ಸಹಕಾರವನ್ನು ಪಡ್ಕೊಂಡು ಈ ಒಂದು ಸರ್ವೆಯನ್ನು ಮಾಡಲಾಗ್ತಾ ಇರೋದು. ಸೊ ಎಲ್ಲದಕ್ಕೂ ಆಧಾರ್ ಮೊಬೈಲ್ ನಂಬರ್ ಕೊಡಬೇಕು ಅಂತ ಸೂಚಿಸಲಾಗಿದೆ. ಸೊ ಎಲ್ಲ ಅಂಶವನ್ನು ಹೈಕೋರ್ಟ್ ಮುಂದೆ ವಕೀಲ ಪ್ರಭುಲಿಂಗ್ ನಾವದಗಿ ಮಂಡಿಸಿದ್ದಾರೆ. ಆಧಾರ್ ಕಾರ್ಡ್ ಲಿಂಕ್ ಮಾಡೋದಿರ್ಬೋದು, ಮೊಬೈಲ್ ನಂಬರ್ ಲಿಂಕ್ ಮಾಡೋದಿರ್ಬೋದು, ಅದು ಕೇಂದ್ರ ಸರ್ಕಾರದ ಒಂದು ಕೆಲಸ, ಅಂದರೆ ಅದರ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಅಥವಾ ರಾಜ್ಯ ಸರ್ಕಾರದ ಆ ಪರಿವಿಧಿಯಲ್ಲಿ ಇದು ಬರೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಪ್ರಬಲವಾಗಿ ಅವರು ಹೈಕೋರ್ಟ್ ಮುಂದೆ ಮಂಡಿಸಿದ್ದಾರೆ. ಸೊ ಇದಕ್ಕೆ ಹೈಕೋರ್ಟ್ ಕೂಡ ಹೇಳಿರೋದು, ಸಂವಿಧಾನಕ್ಕೆ 105ನೇ ತಿದ್ದುಪಡಿ ಮಾಡೋದಕ್ಕೂ ಕೂಡ ಈಗಾಗಲೇ ಆ ಒಂದು ಪ್ರೋಸೆಸ್ ಆಗಿದೆ, ಅಂದರೆ ತಿದ್ದುಪಡಿ ಆಗಿದೆ ಅನ್ನುವಂಥ ಅಂಶವನ್ನು ವಕೀಲರ ಗಮನಕ್ಕೆ ತರುವಂಥ ಕೆಲಸವನ್ನು ಹೈಕೋರ್ಟ್ ಮಾಡಿದೆ. ಇನ್ನು ವಿಸ್ತೃತವಾಗಿ ಈ ಒಂದು ವಾದ ಪ್ರತಿವಾದ
ಈಗ ಹೈಕೋರ್ಟ್ನಲ್ಲಿ ನಡೀತಾ ಇರೋದು. ಇನ್ನು ಹೈಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿದೆ. ಇಂದು ಅಂತಿಮ ತೀರ್ಪಿನ ವಿಚಾರಣೆಯಲ್ಲ, ಸಂಕ್ಷಿಪ್ತವಾಗಿ ವಾದಿಸಿ. ಸೊ ಬಹುಶಃ ಇವತ್ತು ಒಂದು ಡಿಸೈಡ್ ಆಗುತ್ತೆ, ಜಾತಿ ಜನಗಣತಿಯ ಭವಿಷ್ಯ ಡಿಸೈಡ್ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ನಾವೆಲ್ಲರೂ ಏನು ಇಟ್ಕೊಂಡಿದ್ವಿ, ಬಹುಶಃ ಅದು ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಹೈಕೋರ್ಟ್ ಈಗ ಹೇಳಿರೋದು. ಯಾಕಂದರೆ ಇದು ಅಂತಿಮ ತೀರ್ಪಿನ ವಿಚಾರಣೆಯಲ್ಲ, ಸಂಕ್ಷಿಪ್ತವಾಗಿ ವಾದಿಸಿ ಅನ್ನುವಂಥ ಮಾತನ್ನು ಅಥವಾ ಸೂಚನೆಯನ್ನು ಅರ್ಜಿದಾರರ ಪರ ವಕೀಲರಿಗೆ ಹೈಕೋರ್ಟ್ ಕೊಟ್ಟಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.